ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿರಂತರ ಮಳೆಗೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ನೇಸರ್ಗಿಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಬಹುಮುಖ್ಯವಾಗಿ ಗಜರಿ ಬೆಳೆದಂತಹ ರೈತರೆಲ್ಲರೂ ಕೂಡ ಇದೀಗ ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾನು ಕೂಡ ಏನು ಗಜರಿ ಬೆಳೆದಿದ್ರು ಅದೇ ಒಂದು ಜಮೀನಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂತಹ ಬೆಳೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಬಹುತೇಕ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಕಂಪ್ಲೀಟಾಗಿ ಈ ಒಂದು ಗಜರಿ ಬೆಳೆ ಹಾಳಾಗಿ ಹೋಗಿರುವಂಥದ್ದು. ಕ್ರಮೇಣವಾಗಿ ಬೆಳೆ ಒಣಗ್ತಾ ಹೋಗ್ತಾ ಇರುವಂಥದ್ದನ್ನು ಕೂಡ ಕೊಳಿತಾ ಹೋಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದಾಗಿದೆ. ಇದೆಲ್ಲವೂ ಕೂಡ ಕೊಳೆತು ಹಾಳಾಗಿರುವಂಥದ್ದು. ಈ ಒಂದು ಏನು ಸುಮಾರು 40,000 ರೂಪಾಯಿ ಖರ್ಚು ಮಾಡಿ ಏನು ಬೆಳೆ ಬೆಳೆದಿದ್ರು ಅದೆಲ್ಲವೂ ಕೂಡ ಈಗ ಕಂಪ್ಲೀಟಾಗಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಸದ್ಯ ಈಗ ಇದೇನು ಪ್ರದೇಶ ಇದೆ ಇದು ಕಂಪ್ಲೀಟಾಗಿ 1 ಎಕರೆ ಪ್ರದೇಶದಲ್ಲಿ ಗಜರಿ ಬೆಳೆದಂತಹದ್ದು ಎಲ್ಲ ಬೆಳೆ ಇದೀಗ ಹಾಳಾಗಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೇನೆ, ಅದು ಮೆಂತೆಯನ್ನು ಬೆಳೆಯಲಾಗಿತ್ತು. ಆ ಸೊಪ್ಪು ಕೂಡ ಇದೀಗ ಕಂಪ್ಲೀಟಾಗಿ ಹಾಳಾಗಿರುವಂಥದ್ದು. ನಿರಂತರವಾಗಿ ಮಳೆ ಆದ ಕಾರಣ ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಗಜರಿಯ ಯಾವ ರೀತಿಯಾಗಿ ಈ ಬೆಳೆದಿದೆ ಅನ್ನುವಂಥದ್ದನ್ನು ಹಾಳಾಗ್ತಾ ಇದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತಾ ಇದ್ದೇವೆ. ಇಲ್ಲೊಬ್ಬರು ರೈತರು ಗಜರಿಯನ್ನು ಬೆಳೆದಿದ್ದಂತ ಹಿಡಿದಿದ್ದಾರೆ, ಅದನ್ನು ಕೂಡ ಗಮನಿಸ್ಬೋದಾಗಿದೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನು. ಸರ್, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ? ಸರ್, ನಮಗೆ ಇದು ಪೂರ್ತಿ 75% ಹೊಲ ಹಾನಿಯಾಗಿದೆ ಸರ್. ಮತ್ತು ಸರ್ ಇದಕ್ಕೆ ಪರಿಹಾರ ಕೊಡಬೇಕಾಗಿ ಅಂತ ಕೇಳ್ಕೊತಾರೆ ಸರ್. ಮತ್ತು ಇನ್ನೊಂದ್ರೆ ಈಗ ಮಳೆ ಜಾಸ್ತಿ ಆಗಿದ್ರೆ ಅದಕ್ಕಾಗಿ ಹಾಳಾಗಿದೆ ಸರ್ ಇದು ಪೂರ್ತಿ. ಏನೇನು ಬೆಳೆ ಬೆಳೆದಿತ್ತು? ನಾವು ಸೋಯಾಬೀನ್ ಬೆಳಿತಾರೆ ಸರ್. ಸೋಯಾಬೀನ್ ಎಲ್ಲ ಹೋಗಿತ್ತು ರೀ ಸರ್. ಅದಕ್ಕೆ ರೂಟ್ರೆಲ್ಲ ಹೊಡೆದು ಮತ್ತು ಅದಕ್ಕೆ ಮುಂದಿನ ಬೆಳೆಗೆ ಎಲ್ಲ ಸಜ್ಜು ಮಾಡ್ಕೊಂಡೇವಿ ರೀ. ಮುಂದಿನ ಬೆಳೆ ಬರ್ತೈತೆ ಅಂತ ನೋಡ್ಕೋಬೇಕಾಗಿ ಸರ್. ಅದಕ್ಕಾಗಿ ರೀ ಈಗೇನು ಗಜರಿ ಇನ್ನು ತೆಗಿಯಾಕತ್ತವ ಸರ್. ಈಗ ಸ್ಟಾರ್ಟ್ ಮಾಡೇವ್ರಿ. ಸ್ಟಾರ್ಟಿಂಗನ ಈ ಥರ ಆಗೈತೆ ರೀ ಸರ್ ಪೂರ್ತಿ ಎಲ್ಲ ರೀ. ಇನ್ನು ಪೂರ್ತಿ ಎಲ್ಲ ಹಿಂಗಾಗಿದೆ ಸರ್. ಒಟ್ಟು 75% ಎಲ್ಲ ಗಜರಿ ವೇಸ್ಟ್ ಆಗಿದೆ ಸರ್ ಪೂರ್ತಿ. ಎಷ್ಟು ಖರ್ಚು ಮಾಡಿದ್ರಿ? ಇದಕ್ಕೆ 40,000 ರೂಪಾಯಿ ಖರ್ಚು ಮಾಡಿದ್ದು ಸರ್. ಅದು ಅದು ಅಷ್ಟು ಬರ್ತೈತಿಲ್ಲ ಗ್ಯಾರಂಟಿ ಇಲ್ಲ ಸರ್. ಇದಕ್ಕೆ 10,000 ರೂಪಾಯಿ ಬರ್ತದಲ್ಲ ಗ್ಯಾರಂಟಿ ಇಲ್ಲ ರೀ. ಏನು ಕೊಳಿತಾ ಹೊಂಟತಿ? ಸರ್ ಜಾಸ್ತಿ ಹೊಡಿತಿದ್ದೆ ಮತ್ತು ಕೊಳೆಯಾಗತ್ತೆ ಸರ್ ಮಳೆ ಸಂಬಂಧ ಆಗಿ ತಂಪಿಗೆ. ಇಲ್ಲಿ ಬಾಜು ಮೆಂತೆನೋ? ಸರ್, ಅದು ಸೋಯಾಬೀನ್ ಬೆಳೆದಿದ್ರು ಅದಕ್ಕಿನ್ನ ಅದು ಸೋಯಾಬೀನ್ ವೇಸ್ಟ್ ಆಗೋಣ ತೆಗೆದ ಮೆತ್ತೆ ಹಾಕಿವ್ರು ಸರ್. ಅದು ಎಲ್ಲ ವೇಸ್ಟ್ ಆಗತ್ತೆ ಸರ್. ಈ ಮೆತ್ತೆನವ್ರು ಮೊನ್ನೆ ಮಳೆ ಹತ್ರ ಸರ್. ಆ ಮಳೆಗೆ ಎಲ್ಲ ವೇಸ್ಟ್ ಆಗ್ಯದ ಸರ್. ಏನು ಸರ್ಕಾರಕ್ಕೆ ಏನು ಮನೆ ಏನಿಲ್ಲ ಸರ್. ಅದಕ್ಕೊಂದು ಸ್ವಲ್ಪ ಏನಾರ ಪರಿಹಾರ ಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೋತೀವಿ ಸರ್. ಮತ್ತೇನು ಇಲ್ಲ ಸರ್. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿರುವಂಥ ಕಾರಣಕ್ಕಾಗಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಹಾಳಾಗಿದೆ. ಹೀಗಾಗಿ ಸೂಕ್ತ ಪರಿಹಾರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.